ಬೋಟ್ ಅದಕ್ಕೆ ಮಾಡೋದಕ್ಕೆ ಬಂದಿದ್ದೀವಿ. ಅವ್ನಿಗೆ ಇಷ್ಟ ಆಗಿರೋದು ನಮಗೆ ಇಷ್ಟ ಆಗ್ತಿಲ್ಲ, ನಮಗೆ ಇಷ್ಟ ಆಗಿರೋದು ಅವನಿಗೆ ಇಷ್ಟ ಆಗ್ತಾ ಇಲ್ಲ. ಎತ್ವಿಕ್ ಬರ್ಡೇಗೆ ಡೆಕೋರೇಟ್ ಮಾಡಿರೋದು. ನೈಟ್ 1 o'clock ಬಿಟ್ಟಿದ್ದಕ್ಕೆ ಇವತ್ತು ಮಧ್ಯಾಹ್ನ 2 ಗಂಟೆಗೆ ರೀಚ್ ಆಗಿದ್ದೀವಿ ನಾವು. ಪಲ್ಯ ಇದು ಒಂಥರ ಪಲ್ಯ, ಹಪ್ಪಳ, ಸ್ಯಾಲೆಡ್ ಮಾಡಿಕೊಡ್ತಾರೆ. ಸೊ ಅಲ್ಲಿ ಮುಂದೆ ನಿಲ್ಲಿಸ್ತಾರೆ. ಸೊ ಅವಾಗ ನಾನು ನಿಮಗೆ ತೋರಿಸ್ತೀನಿ. ಬೋಟಿಂದ 1 ನಿಮಿಷ ಕೆಳಗಡೆ ಇಳಿದ್ರು ಫುಲ್ಲು ಸ್ವೆಟ್ಟು. ಎಲ್ಲ ಮನೆಗಳಿದ್ದಾವೆ ಈ ಸೈಡು, ಆ್ಯಂಡ್ ಈ ಕಡೆ ತೆಪ್ಪಗಳು ನಿಂತ್ಕೊಳ್ಳುತ್ತೆ ಬೋಟ್ಸ್. ಹಾಯ್, ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಎತ್ವಿಕಾಗೆ ಶಾಪಿಂಗ್ ಬಂದಿದ್ದೀವಿ. ಏನಕ್ಕಂದರೆ ಅವ್ನ ಬರ್ಡೇ ಇದೆ. ಸೊ ಅವನಿಗೆ ಬಟ್ಟೆ ತೊಗೊಳ್ಳೋಣ ಅಂತ ಹೇಳಿ ವೆಬ್ಸೈಟಿಗೆ ಬಂದಿದ್ದೀವಿ. ಅವ್ನ ಬಟ್ಟೆ ಸೆಲೆಕ್ಷನ್ ಕೊನೆಗೆ ಯಾರು ಮಾಡ್ತಾರೆ ಅನ್ನೋದನ್ನು ನೋಡಿ. ಈ ಎತ್ವಿಕ್ ಬರ್ಡೇ ಬಂದು March 26 ಇದೆ. ನಾವು ಶಾಪಿಂಗ್ ಹೋಗಿರೋದು ಬಂದು 24th. ಆ್ಯಂಡ್ ಅವ್ನ ಬರ್ಡೇಗೆ ಎಲ್ಲಿ ಹೋಗ್ತೀವಿ, ಏನು ಮಾಡ್ತಿದ್ದೀವಿ ಅನ್ನೋದನ್ನೆಲ್ಲ ಈ ವ್ಲಾಗಲ್ಲಿ ಶೇರ್ ಮಾಡಿದ್ದೀನಿ. ಸೊ ಈ ವ್ಲಾಗ್ನ ಮಿಸ್ ಮಾಡಬೇಡಿ, ಕೊನೆವರೆಗೂ ನೋಡಿ. ಸೊ ಬನ್ನಿ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಯಾವ ಟ್ರಯಲ್ಗೆ ಹೋಗ್ತಾ ಇರೋದು? ಹೋಗ್ಬಾ, ಬೇಗ ಹೋಗ್ಬಾ. ಬೇರೆದು ಇನ್ನೊಂದ್ಸತಿ ಟ್ರಯಲ್ ಮಾಡೋಗು. ಆಯ್ತು, ಅದಿರ್ಲಿ, ಬೇರೆದ್ ನೋಡೋಗು. ಅಲ್ಲ, ಪ್ಯಾಂಟ್ ಬೇರೆ ಸೆಟ್ ಆಗ್ತದೆ. ಯಾವುದು ಸೆಟ್ ಆಗ್ತಾ ಇಲ್ಲ. ಇವನಿಗೆ ಇಷ್ಟ ಆಗಿರೋದು ನಮಗೆ ಇಷ್ಟ ಆಗ್ತಿಲ್ಲ, ನಮಗೆ ಇಷ್ಟ ಆಗಿರೋದು ಅವನಿಗೆ ಇಷ್ಟ ಆಗ್ತಾ ಇಲ್ಲ. ನೋಡೋಣ ಫೈನಲ್ ಯಾವುದು ಸೆಲೆಕ್ಟ್ ಮಾಡ್ತಾನೆ ಅಂತ ನೋಡ್ಬೇಕಪ್ಪ. ಒಂದ್ಸತಿ ನಾನೇ ತಗೊಂಡೋಗಿ ಕೊಟ್ಬಿಡ್ಬೇಕು, ಸುಮ್ಮನೆ ಇವ್ನು ಕರ್ಕೊಂಡೇ ಬರಬಾರ್ದು ಅಂತ. ಡ್ರೆಸ್ ಇಷ್ಟ ಆಯಿತು, ಅವನಿಗೇನೋ ಇಷ್ಟ ಆಗಿಲ್ಲ. ಅದಕ್ಕೆ ಅವರಪ್ಪ ಅದಕ್ಕೆ ಕಂಪ್ಲೇಂಟ್ ಮಾಡ್ತಾ ಇದ್ದಾನೆ, ನಂಗೆ ಅದು ಇಷ್ಟ ಆಗಿಲ್ಲ, ಬೇಡ. ಓಕೆನಾ? ಇದು ಇಷ್ಟ ಆಗಿಲ್ವಾ? ಶರ್ಟ್ ಇದೊಂದು ಸೈಜ್ ದೊಡ್ಡದು. ಚೆನ್ನಾಗಿದೆ, ಚೆನ್ನಾಗಿದೆ, ಇದು ಸೂಪರ್ ಆಗಿದೆ. ಇಷ್ಟ ಆಗಿಲ್ವಾ? ಯಪ್ಪ, ಈ ಮಕ್ಕಳು ಒಪ್ಸಕ್ಕಾಗಲ್ಲ. ಸರಿ, ನಿನಗೆ ಯಾವ್ದು ಬೇಕು ತಗೊಳಪ್ಪ. ಹಾಯ್, ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ರಮ್ಯಾ ದೇವ್ ಯೂಟ್ಯೂಬ್ ಚಾನಲ್. ಏನು ಇವತ್ತು ಹೊಸ ಜಾಗದಿಂದ ವ್ಲಾಗ್ ಮಾಡ್ತಾ ಇದ್ದೀನಿ ಅಂತ ನೋಡ್ತಾ ಇದ್ದೀರಾ? ಎಸ್, ಹೌದು, ನಾವು ಆಲಾಪಿ ಬಂದಿದ್ದೀವಿ. ಏನಕ್ಕಂದರೆ ಎತ್ವಿಕ್ ಬರ್ಡೇ ಇರೋದ್ರಿಂದ ನಾವು ಆಲಾಪಿಯಲ್ಲಿ ಬೋಟ್ ಸ್ಟೇ ತೊಗೊಂಡಿದ್ದೀವಿ 1 night ಫುಲ್. ಸೊ ಯಾವಾಗಲೂ ಮನೆಯಿಂದ ವ್ಲಾಗ್ ಸ್ಟಾರ್ಟ್ ಮಾಡೋದಿದ್ದಿದೆ ಅಂದ್ಬಿಟ್ಟು ಇಲ್ಲಿಂದನೇ ವ್ಲಾಗ್ ಸ್ಟಾರ್ಟ್ ಮಾಡೋಣ ಅಂತ ಹೇಳಿ ಡೈರೆಕ್ಟ್ ಆಲಾಪಿಯಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನೋಡ್ತಾ ಇರ್ಬೋದು, ಇದು ನಮ್ಮ ಬೋಟ್. ಆ್ಯಂಡ್ ಎತ್ವಿಕ್ ಬರ್ಡೇಗೆ ಡೆಕೋರೇಟ್ ಮಾಡಿರೋದು. ನಾನು ಆಗಲೇ ಮಾಡೋಣ ಅಂದ್ಕೊಂಡೆ, ಬಟ್ ಟ್ರಾವೆಲಿಂಗಲ್ಲೇ ಆಗೋಯ್ತಾ. ಸೊ ಫ್ರೆಶ್ ಅಪ್ ಬೇರೆ ಆಗಿರಲಿಲ್ಲ. ಸೊ ಆಮೇಲೆ ರೂಮ್ ಟೂರ್ ಮಾಡೋಣ ಅಂದ್ಬಿಟ್ಟು ಮಾಡಿಲ್ಲ. ಸೊ ನೋಡ್ಬೋದು, ಆಗಲೇ ವೆಲ್ಕಮ್ ಎಳ್ನೀರು ಕೊಟ್ಟಿದ್ರು. ಸೊ ಕೊಟ್ಬಿಟ್ಟು ಫ್ರೆಶ್ ಅಪ್ ಆಗಿಬಿಟ್ಟು ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸೊ ಬನ್ನಿ, ಎತ್ವಿಕ್ ಬರ್ಡೇ ಹೇಗಾಗುತ್ತೆ ಏನು ಅನ್ನೋದನ್ನೆಲ್ಲ ಈ ಬ್ಲಾಗಲ್ಲಿ ಶೇರ್ ಮಾಡ್ಕೊಳ್ತೀನಿ. ಫಸ್ಟ್ ಟೈಮ್ ನಾವು ಏನು ಹೇಳ್ತಾರೆ, ಈ ಥರ ಬೋಟ್ ಸ್ಟೇ ತೊಗೊಂಡಿರೋದು. ಸೊ ಫುಲ್ ಎಕ್ಸೈಟ್ಮೆಂಟಲ್ಲಿದ್ದೀನಿ. ಎಕ್ಸ್ಪೆಕ್ಟ್ ಮಾಡಿದ್ದಕ್ಕಿಂತ ತುಂಬ ಚೆನ್ನಾಗಿ ಖುಷಿ ಆಗ್ತದೆ. ಈ ವ್ಲಾಗ್ ಯಾರೆಲ್ಲ ನೋಡ್ತಾ ಇದ್ದೀರಾ, ಸೊ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡದೆ ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಬನ್ನಿ ವ್ಲಾಗ್ ಸ್ಟಾರ್ಟ್ ಮಾಡೋಣ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೆಕ್ಸ್ಟ್ ಟೈಮು ಇವಾಗ ಹೋಗಿ ಲಂಚ್ ತಿನ್ನಬೇಕು. ಸೊ ಬನ್ನಿ ಮೇಲೆ ಹೋಗುವ. ಕಡೆ ಬಂದರೆ ಇಲ್ಲೊಂದು ರೂಮ್ ಇದೆ. ಸೊ ರೂಮ್ ತುಂಬ ಮೆಸ್ಸಿ ಆಗಿದೆ, ನೋಡ್ಬೋದು. ಹಾಗೆ ಸುಮ್ಮನೆ ತೋರಿಸ್ತೀನಿ. ಸೊ ಇದು ಒಂದು ರೂಮ್, ಆ್ಯಂಡ್ ಇಲ್ಲೊಂದು ಹ್ಯಾಂಡ್ ಬೇಷನ್ಸ್ ಇದೆ. ಸೊ ಮೇಲೆ ಸ್ಟೇರ್ ಕೇಸ್ ಇದೆ, ಆಮೇಲೆ ಹೋಗೋಣ. ಆ್ಯಂಡ್ ಇಲ್ಲೊಂದು ರೂಮ್ ಇದೆ, ನೋಡ್ಬೋದು. ಇಲ್ಲೊಂದು ರೂಮ್ ಇದೆ, ಆ್ಯಂಡ್ ಇದು ಕಿಚನ್. ಓಕೆ, ಇದು ಕಿಚನ್ ಏರಿಯಾ. ಸೊ ಬನ್ನಿ, ಅಲ್ಲಿ ಅವ್ರು ಆಲ್ರೆಡಿ ಊಟಕ್ಕೆ ಹೋಗಿದ್ದಾರೆ. ಊಟ ಮಾಡುವ, ತುಂಬ ಲೇಟ್ ಆಗೋಯ್ತು. ನೋಡಿ, ಅವರು ವ್ಯೂ ಎಂಜಾಯ್ ಮಾಡ್ತಿದ್ದಾರೆ. ಫುಲ್ ರೆಡಿ ಆಗಿಬಿಟ್ಟಿದೆ. ಏನು ಹಾಯ್, ಹಲೋ, ಹಾಯ್ ಬರ್ಡೇ ಬಾಯ್. ಏನು ತಿಂತಾ ಇದೆಯಾ? ಖೀರು. ಸೊ ಮೇಲೆಯಿಂದ ಇದು ಬಾಲ್ಕನಿನಾ, ನೋಡ್ಬೋದು. ಈ ಥರ ಕಾಣುತ್ತೆ. ಇದು ನಮ್ಮ ಬೋಟ್ಸ್. ಸೊ ಇಲ್ಲಿ ಎಲ್ಲ ಎತ್ವಿಕ್ ಸ್ಪೆಷಲ್ ಅಲ್ಲ? ಎತ್ವಿಕ್
ಎತ್ವಿಕ್ ಬರ್ಡೇ ಸ್ಪೆಷಲ್. ಅಪ್ಪ ಕಾಲು ಸುಡ್ತಾ ಇದೆ, ಆಮೇಲೆ ಬರೋಣ. ನಡಿ ಫಸ್ಟ್ ಊಟ ಮಾಡೋಣ ನಡಿ. ಸೊ ಯಪ್ಪ ಊಟಕ್ಕೆ ತುಂಬ ಟೈಮ್ ಆಗಿಬಿಟ್ಟಿದೆ. ಫಸ್ಟು ಊಟ ಮುಗಿಸ್ಕೊಳ್ಳೋಣ. ಊಟಕ್ಕೆ ಏನೇನಿದೆ? ಏನಿದು? ಕಬಾಬ್ ಇದೆ. ಓಕೆ. ಮಲಬಾರಿ ಸ್ಟೈಲ್ ಫಿಶ್ ಕರಿ ಇದೆ. ಓಕೆ. ದಾಲ್ ಇದೆ. ಸಾಂಬಾರ್, ಪಲ್ಯ, ಇದು ಒಂಥರ ಪಲ್ಯ, ಹಪ್ಪಳ, ಸ್ಯಾಲೆಡ್, ಉಪ್ಪಿನಕಾಯಿ ಮತ್ತು ಖೀರು, ರೈಸು ಮತ್ತು ಇದು ಚಪಾತಿನಾ? ಹಾಂ ಚಪಾತಿ. ಸೊ ತಿನ್ಬಿಟ್ಟು ಟೇಸ್ಟ್ ಮಾಡಿ ಆಮೇಲೆ ರಿವ್ಯೂ. ಓಕೆ, ಊಟ ಮುಗಿಸ್ಕೊಂಡು ಇವಾಗ ಕೆಳಗೆ ಬರ್ತಾ ಇದ್ದೀನಿ. ಬಾ ಇಲ್ಲೇ. ಸೊ ಊಟ ಅಷ್ಟೊಂದು ನಿಮಿಷ ಲೈಟ್ ಹಾಕ್ಬಿಡೋಣ. ಕ್ಲೋಸ್ ಮಾಡಮ್ಮ. ಊಟ ಅಂತೂ ಚೆನ್ನಾಗಿತ್ತು, ನಮ್ಗೆ ಇಷ್ಟ ಆಯಿತು. ಚೆನ್ನಾಗಿಲ್ಲ, ಟೇಸ್ಟ್ ಚೆನ್ನಾಗಿಲ್ಲ ಅನ್ನೋ ಥರ ಏನಿಲ್ಲ. ಅಂದರೆ ಕೆಲವೊಂದು ರಿವ್ಯೂಸಲ್ಲಿ ನೋಡಿದ್ದೆ ಫುಡ್ ಏನು ಅಷ್ಟು ಟೇಸ್ಟ್ ಇರಲ್ಲ ಅಂತ. ನಮ್ಮೆಲ್ಲರಿಗೂ ಇಷ್ಟ ಆಯಿತು ಫುಡ್. ಆ ಥರ ಚೆನ್ನಾಗಿಲ್ಲ ಅನ್ನೋ ಥರ ಏನು ಅನಿಸಿಲ್ಲ, ಚೆನ್ನಾಗಿತ್ತು. ವೆಜ್ಜು ನಾನ್ ವೆಜ್ ಎರಡೂ ಇದೆ. ಮುಂದೆ ಫಿಶ್ದು ಶಾಪ್ಸ್ ಇದೆಯಂತೆ, ಅಲ್ಲಿ ನಾವೇ ಯಾವುದಾದ್ರೂ ಫಿಶಸ್ನ, ಮೀನುಗಳನ್ನ ತೊಗೊಂಡು ಇವ್ರಿಗೆ ಕೊಟ್ಟರೆ ಇವ್ರು ಅದರಲ್ಲಿ ಏನಾದರೂ ರೆಸಿಪೀಸು ನಮ್ಗೇನು ಬೇಕೋ ಅದನ್ನು ಮಾಡಿಕೊಡ್ತಾರೆ. ಸೊ ಅಲ್ಲಿ ಮುಂದೆ ನಿಲ್ಲಿಸ್ತಾರೆ. ಸೊ ಅವಾಗ ನಾನು ನಿಮಗೆ ತೋರಿಸ್ತೀನಿ. ಟ್ರಾವೆಲ್ ಮಾಡಿದ್ದಕ್ಕೂ ಅದಕ್ಕೂ ಒಳ್ಳೆ ನಿದ್ದೆ ಬರ್ತಿದೆ, ಮಲ್ಗೋಣ ಅಂತ. ಏನಕ್ಕಂದರೆ 12-13 ಅವರ್ ಟ್ರಾವೆಲು ಸಾಕಾಗೋಯ್ತು. ಅದಕ್ಕೆ ವ್ಲಾಗ್ ಏನೂ ಮಾಡೋಕ್ಕೆ ಹೋಗಿ ಫುಲ್ ಟ್ರಾವೆಲ್ ಏನೂ ಇಲ್ಲ, ಬರೀ ಬಂದಿದ್ದೇ ಆಯಿತು. ಸೊ ಅದಕ್ಕೆ ಇಲ್ಲಿಗೆ ಬಂದಮೇಲೆ ಸ್ಟಾರ್ಟ್ ಮಾಡೋಣ ಅಂದ್ಬಿಟ್ಟು ನಿನ್ನೆ ನೈಟ್ 1 o'clock ಬಿಟ್ಟಿದ್ದಕ್ಕೆ ಇವತ್ತು ಮಧ್ಯಾಹ್ನ 2 ಗಂಟೆಗೆ ರೀಚ್ ಆಗಿದ್ದೀವಿ ನಾವು. ಸೊ ಟ್ರಾವೆಲ್ ಸಾಕಾಗ್ಬಿಟ್ಟಿತ್ತು. ಬಂದಿದ ತಕ್ಷಣ ಫ್ರೆಶ್ ಅಪ್ ಆಗಿ ಅಷ್ಟರಲ್ಲಿ ಊಟ ರೆಡಿ ಇತ್ತು. ಊಟ ಮಾಡಿ ಇವಾಗ ಬಂದು ಯಾವುದಾದ್ರೂ ಮೂವಿ ನೋಡಬೇಕು, ಮೂವಿ ಹಾಕ್ಕೊಂಡು ಕುತ್ಕೊಳ್ಳೋಣ ಅಂತ ಬಂದಿದ್ದೀವಿ. ನೋಡೋಣ, ಸಂಜೆಗೆ ಎತ್ವಿಕ್ ಬರ್ಡೇ ಸೆಲೆಬ್ರೇಟ್ ಮಾಡಬೇಕು. ನೋಡೋಣ ಹೆಂಗೆ ಹೋಗುತ್ತೆ ಏನೋ ಗೊತ್ತಿಲ್ಲ. ಬಟ್ ಇಲ್ಲೇನಂದರೆ AC ಇಲ್ಲ ಅಂದರೆ ಇರೋಕ್ಕಾಗಲ್ಲ. ಫುಲ್ ಶೆಕೆ. AC ಇರೋದಕ್ಕೆ ಅಷ್ಟು ಶೆಕೆ ಗೊತ್ತಾಗಲ್ಲ. 20 feet ಇದೆ ಅಂತ. ಅದು ಸಪ್ರೇಟಾ? ಸಪ್ರೇಟ್. ಎವಳು? 300. एक आदमी 10 किलोमीटर 10 मिनट राउंडिंग है इधर मिलेगा. ಇದೇನು ನೇಮ ಇದು ಬೋಟ್ ಇದು? ಹಲಪಿ. ಬೋಟ್ ನೇಮ್. ಬೋಟ್ ನೇಮ್. ದಾವಿದ್ ಪುತ್ರ. ಬೋಟ್ ತೋರಿಸ್ತಾ ಇದೀವಿ ನೋಡಿ, ನಮ್ದೇ ಬೋಟ್. ಅದಕ್ಕೆ ಮಾಡೋದಕ್ಕೆ ಬಂದಿದ್ದೀವಿ. ಮಯ್ಯ ಸೈಡಲ್ಲಿ ನಗ್ತವ್ರೆ. ನಿದ್ದೆ ಬರ್ತಿದ್ದಂತೆ ರೂಮಲ್ಲಿ ಮಲ್ಗೋಣ. ಅವರಪ್ಪ ಅವನು ಬಿಡ್ತಾ ಇಲ್ಲ. ಮಲ್ಗಕ್ಕ ಬಂದಿರೋದು, ಆ ಫೋಟೋ ಗಿಟ್ಟ ತೆಗ್ಸ್ಕೊಳ್ಳೋಣ, ಬಾಲ್ ಕುತ್ಕೊ, ನಿದ್ದೆ ಮಾಡಕ್ಕೆ ಬಂದಿರೋದು ಒಂದು. ಅಯ್ಯೋ ನನಗೆ ನಿನ್ನೆಯಿಂದ ನಿದ್ದೆ ಇಲ್ಲ. ಜಾಬಿಡು. ಏನ್ ಮಾಡ್ತಾ ಇದ್ದೀರಾ ಸರ್? ಮಸಾಜ್. ಅವರು ಮಸಾಜ್ ನೋಡ್ತಾ ಇದ್ದಾರೆ, ಇವ್ರು ಆಟ ಆಡ್ತಾ. AC ಇದೆ ಅಲ್ಲಿ ಮೇಲೆ, ಯಾವುದು ಬೇಡಪ್ಪ. ಸೊ ಸನ್ಸೆಟ್ ಆಗ್ತಾ ವ್ಯೂ ಚೆನ್ನಾಗಿದೆ. ಅಲ್ಲಿ ಒಳ್ಳೆ ನಿದ್ದೆ ಬಂದಿತ್ತು, ಚೆನ್ನಾಗಿ ಮಲ್ಗೋಣ. ಇವರು ಎಬ್ಬಿಸ್ಕೊಂಡ್ಬಂದ್ರು. ಇಲ್ಲಿ ಬಂದಾಡೋ. Good night.
ಅಲ್ಲಿ ಸ್ಟಾಲ್ಸ್ ಇದೆ, ಅಲ್ಲೋಗಿ ಏಯ್ ಬೀಳ್ತೀಯ ನಡಿ. ಯಾವ ಫಿಶ್ ಬೇಕು ಸೆಲೆಕ್ಟ್ ಮಾಡಿ ತೊಗೊಬರ್ಬೇಕು. ನೋಡಿ ಎಷ್ಟೊಂದು ಬೋಟ್ಸ್ ನಿಲ್ಸಿದ್ದಾರೆ ಇಲ್ಲಿ ಮತ್ತು ಈ ಕಡೆ. ಬೋಟಿಂದ 1 ನಿಮಿಷ ಕೆಳಗಡೆ ಇಳಿದ್ರು ಫುಲ್ಲು ಸ್ವೆಟ್ಟು. ಎ ಸಿಯಿಂದ 1 ನಿಮಿಷ ಆಚೆ ಬಂದರು ಸಿಕ್ಕಾಪಟ್ಟೆ ಶೆಕೆ ಅಪ್ಪ. ರೂಮಲ್ಲಿದ್ದರೆ ಗೊತ್ತಾಗಲ್ಲ ಶೆಕೆ, ಆಚೆ ಕಡೆ ಸಿಕ್ಕಾಪಟ್ಟೆ ಶೆಕೆ. ಫಿಶ್ ತೊಗೊಂಬರಕ್ಕೆ ಹೋಗಿದ್ದಾರೆ ನಾವು. ಇದು ಹೆಂಗ ಅನಿಸ್ತಿದೆ ನಿಂಗೆ? ಆಚೆ 1 ಸೆಕೆಂಡ್ ಹೋದೆ ಅದ್ ಬಿಡು, ಇದೆಲ್ಲ ನೆಂದೋಗ್ಬಿಟ್ಟಿದ್ದೀನಿ. ಹೆಂಗ ಅನ್ನಿಸ್ತಿದೆ ಇದು? ಚೆನ್ನಾಗಿದೆ. ನಾನು ಟಿಕೆಟ್ಸ್ ಅದ್ರಲ್ಲಿ ನೋಡ್ತಿದ್ದೆ, ಶಿಪ್ಪಲ್ಲಿ ಅವ್ನು ಕುತ್ಕೊಂಡು ಎಲ್ಲ ವಿಡಿಯೋ ಎಲ್ಲ ಮಾಡ್ತಿದ್ದ. ಅಕ್ಕನ್ಸಿ ಇವತ್ತು ಮುನ್ಸಾಯ್ತು. ಅಯ್ಯೋ ದೊಡ್ಡ ಮಾತಾಡ್ತಾ ಇದ್ಯಾ? ಈವ್ನಿಂಗ್ ಸ್ನ್ಯಾಕ್ಸ್ ಬಂದಿದೆ. ಇದೇನು ಬಜ್ಜಿ ಹೇಳಿದ್ರು? ಏನು ಹೇಳಿದ್ರು ಇದು? ಬನಾನಾ ಬಜ್ಜಿ. ಇವಾಗ ಕಾಫಿ ಮಾಡ್ತಾ ಇದ್ದಾರೆ, ಕಾಫಿ. ನಾವು ಹೋಗಿದ್ದು ಕೇರಳದಲ್ಲಿರುವ ಅಲಾಪೆ ಬೋಟ್ ಹೌಸ್ಗೆ. ಇದರಲ್ಲಿ ತುಂಬ ವೆರೈಟೀಸ್ ಬೋಟ್ಸ್ ಇರುತ್ತೆ. ಫ್ಯಾಮಿಲೀಸ್ಗೆ ಸಪ್ರೇಟು, ಕಪಲ್ಸ್ಗೆ ಸಪ್ರೇಟು, ಈ ಥರ ತುಂಬ ವೆರೈಟೀಸ್ ಬೋಟ್ಸ್ಗಳು ಸಿಗುತ್ತೆ. ಸೊ ನೀವು ನೋಡಿಕೊಂಡು ಬುಕ್ ಮಾಡ್ಕೋಬೇಕಾಗುತ್ತೆ. ಫುಡ್ಡು ಕೂಡ ಅಷ್ಟೇ, ಕೆಲವೊಂದು ಕಡೆ ಚೆನ್ನಾಗಿರಲ್ಲ, ಅದೆಲ್ಲ ತುಂಬ ಸರ್ಚ್ ಮಾಡಿ ನೋಡಿ ಬುಕ್ ಮಾಡ್ಕೊಳ್ಳೋದು ಒಳ್ಳೆಯದು. ನೈಟ್ ಡಿನ್ನರ್ ರೈಸ್, ಇದೇನಿದು ಬಿಸಿ ಬಿಸಿ ಚಪಾತಿ, ಚಿಕನ್ ಫ್ರೈ ಆ್ಯಂಡ್ ಚಿಕನ್ ಅಲ್ಲ ಅದು ಏನೋ ಫಿಶ್ ತವಾ ಫ್ರೈ ಆ್ಯಂಡ್ ಇದು ಪಲ್ಯ ಏನೋ ಇದು ಏನು ಪಲ್ಯ ಅದು? ಬೆಂಡೆಕಾಯಿ ಪಲ್ಯ ಮತ್ತು ದಾಲ್. ನೈಟ್ ಡಿನ್ನರ್ ತುಂಬ ಲೇಟಾಗಿದೆ. ಫಸ್ಟ್ ತಿನ್ಕೊಂಡ್ಬರೋಣ. ಅವ್ರು ಕೇಳಿದ್ರು ಟೈಮಿಂಗ್ಸು, ನಾವೇ ಲೇಟಾಗಿ ಹೇಳೋದು. ಇವಾಗ ಸೊ ಫುಲ್ ಬ್ಯಾಟಿಂಗ್ ಬಾಯ್ತು. ಊಟ ಮುಗಿಸ್ಕೊಂಡು ಇಲ್ಲೇ ಏನಿದು ದಡನ? ಇದು ಕಡಲು ತೀರ. ಅದು ದಡ ಅಲ್ಲ, ಇದು ಸಮುದ್ರ ಇಲ್ವಲ್ಲ, ಏನಂತ ಹೇಳ್ತೀವಿ. ಬೋಟ್ ಸ್ಟಾಪ್ ಮಾಡಿದ್ದಾರೆ. ವಾಕ್ ಹೋಗೋಣ ಅಂತ ಅಂದ್ಬಿಟ್ಟು ವಾಕ್ ಹೋಗ್ತಾ ಇದ್ದೀವಿ. ಹೆಂಗಿತ್ತು ಊಟ? ಸೂಪರ್ ಆಗಿತ್ತು. ಎತ್ತು ಕೇಳಬೇಕು. ಎತ್ತು ಹೆಂಗಿತ್ತು? ಚೆನ್ನಾಗಿತ್ತು. ಫಿಶ್ ಹೆಂಗಿತ್ತು? ಎತ್ತಕ್ಕೆ ಅನ್ಸುತ್ತೆ. ಸೊ ಈ ಕಡೆ ಎಲ್ಲ ಮನೆಗಳಿದ್ದಾವೆ ಈ ಸೈಡು, ಆ್ಯಂಡ್ ಈ ಕಡೆ ತೆಪ್ಪಗಳು ನಿಂತ್ಕೊಳ್ಳುತ್ತೆ ಬೋಟ್ಸ್. ಇವಾಗ ಏನು ಹೇಳ್ತಾರೆ, ನೈಟ್ ಕರ್ಕೊಂಬಂದು ಎಲ್ಲಿ ನಿಲ್ಲಿಸಿದ್ರು. ಸೊ ಮತ್ತೆ ಬೆಳಗ್ಗೆ 1 ರೌಂಡ್ ಕರ್ಕೊಂಡು ಹೋಗ್ತಾರೆ. 1 ರೌಂಡ್ ಒಂದು 1/2 hour ಇರುತ್ತೆ. ಅದು ಮುಗಿಸ್ಕೊಂಡು ಚೆಕ್ಔಟ್. 12 o'clock ಇನ್ನೂ ಆಗಿರಲಿಲ್ಲ. ಸೊ ಅದಕ್ಕೆ ವೆಯ್ಟ್ ಮಾಡಿಕೊಂಡು ಆಚೆ ವ್ಯೂ ನೋಡಿಕೊಂಡು ಕುತ್ಕೊಂಡಿದ್ದೀವಿ. ಕೇಕ್ಸು ಡೆಕೋರೇಷನ್ನು ಎಲ್ಲ ಅವರೇ ಮಾಡಿದರು. ಸೊ ನಮಗೇನು ಅದು ಪ್ರಾಬ್ಲಮ್ ಆಗಿಲ್ಲ. ನಾನು ಮಾತ್ರ ಗಿಫ್ಟ್ಸ್ ಮಾತ್ರ ತೊಗೊಂಬಂದಿದ್ದೆ ಎತ್ವಿಕ್ಗೆ. 12 o'clockಗೆ ಈ ಥರ ಅರೇಂಜ್ಮೆಂಟ್ ಮಾಡಿ ಅವನಿಗೆ ಸರ್ಪ್ರೈಸ್ ಮಾಡಿದ್ವಿ. ಅವನು ತುಂಬ ಖುಷಿ ಆದ, ನಮ್ಗೆ ಅದು ತುಂಬ ಖುಷಿ. ಚಲೋ. ನೈಟ್ ಸೆಲೆಬ್ರೇಷನ್ ವ್ಲಾಗ್ ಆಗಿದೆ. ಮಾರ್ನಿಂಗ್ ವ್ಲಾಗ್ ತುಂಬ ಲಾಂಗ್ ಇರೋದ್ರಿಂದ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಶೇರ್ ಮಾಡ್ಕೊಳ್ತೀನಿ. ಸೊ ಅಲ್ಲಿವರೆಗೂ ವೆಯ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲಾಟ್ಸ್ ಆಫ್ ಲವ್. ಬಾಯ್ ಬಾಯ್.